ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಬ್ಬಕ್ಕಂತ ಗೋಧಿ ಲಾಡು ಮಾಡಿ ತೋರಿಸ್ತಾ ಇದ್ದೀನಿ. ಈ ಲಾಡು ತುಂಬ ಈಸಿಯಾಗಿ ಮಾಡ್ಬೋದು. ಹಬ್ಬಕ್ಕಂತಲೇ ನಾನು ಲಾಡುನ ಮಾಡ್ಕೊತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಥರದ್ದು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. 1 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ರುಚಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. 3 ಚಪಾತಿನ ಮಾಡಿ ತೊಗೊಂಡಿದ್ದೀನಿ. ನಾನು ಮಾಡೋಕ್ಕೆ ಹೋಗ್ತಾಯಿದ್ದೆ. ಇದರದೊಂದು ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಚಪಾತಿನ ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಪಾತಿನೂ ಈ ಥರ ನಾನು ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಮತ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಫ್ರೂಟ್ಸು, 1 ಏಲಕ್ಕಿ ಮತ್ತು ಪೀಸ್ ಮಾಡ್ಕೊಂಡಿರೋ ಚಪಾತಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೀರು ಹಾಕ್ಬಾರ್ದು, ಡ್ರೈ ಆಗಿಯೇ ರುಬ್ಕೋಬೇಕು. ನೋಡಿ, ಇವಾಗ ಸಣ್ಣ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕು. ಇವಾಗ ಜಾರಿಗೆ ಹಾಕ್ಕೊತಿದ್ದೀನಿ ಎಲ್ಲನೂ. ಇವಾಗ ನಾನು ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗೋದಕ್ಕೆ ಇಡ್ತೀನಿ. ಹಾಗೆ ಇವಾಗ ನಾನು ಚಪಾತಿನ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ಜಾಸ್ತಿ ದೊಡ್ಡದಾಗಿರಬಾರ್ದು, ಜಾಸ್ತಿ ಸ್ಮೂತಾಗಿರಬಾರ್ದು, ಒಂದು ಮೀಡಿಯಮಲ್ಲಿರಬೇಕು. ಇವಾಗ ಬೆಲ್ಲನೂ ಕರಗಿಸ್ಕೊಂಡಿದ್ದೀನಿ. ಬೆಲ್ಲನ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲದ ನೀರು ಹಾಕ್ಕೊಂಡು ಸ್ವಲ್ಪ ಬಬಲ್ಸ್ಗಳು ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊತೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಇವಾಗ ಇದು ಆಗಿದೆ. ಸ್ವಲ್ಪ ಅಂಟು ಥರ ಬಂದರೆ ಸಾಕು, ಜಾಸ್ತಿ ಪಾಕ ಏನು ಮಾಡೋಂಗಿಲ್ಲ. ಇವಾಗ ಇದು ಆಗಿದೆ. ಇವಾಗ ನಾನು ಇದಕ್ಕೆ ಚಪಾತಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ಲಾಡು ತುಂಬ ಈಸಿಯಾಗಿ ಮಾಡ್ಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ನಾನು ಮಾಡ್ಕೊತಾ ಇರೋದು. ಇವತ್ತು ಬುಧವಾರ, ಇವತ್ತು ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಅನ್ನೋಷ್ಟೊತ್ತಿಗೆ ತುಂಬ ಚೆನ್ನಾಗಿರುತ್ತೆ ಲಾಡು. ಅಂಟಾಗೂ ಸಹ ಇರೋದಿಲ್ಲ, ಡ್ರೈ ಆಗಿರುತ್ತೆ. ಇವಾಗ ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸ ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಇಡ್ತೀವಿ. ಇವಾಗ ಗೋಧಿ ಇಲ್ಲ ಅನ್ನೋರು, ಗೋಧಿ ನುಚ್ಚು ಸಿಗಲ್ಲ ಅನ್ನೋರು, ಗೋಧಿ ಹಿಟ್ಟು ಮನೆಯಲ್ಲಿದ್ದೇ ಇರುತ್ತೆ. ಆವಾಗ ನಾವು ಈ ಥರ ಮಾಡ್ಕೋಬೋದು, ಏನೂ ಆಗಲ್ಲ, ತುಂಬ ಒಳ್ಳೆಯದೇ. ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಇದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಹಾಕ್ಕೊಂಡು ಮತ್ತು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೇ ಉಂಡೆ ಕಟ್ಟೋದಕ್ಕೆ ಒಂದು ಹದಕ್ಕೆ ಬಂದಿರುತ್ತೆ, ಗೊತ್ತಾಗುತ್ತೆ ಅದು ಬಂದಿದೆ ಅಂತ. ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ 2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಪಾಕ ಚಪಾತಿ ಪೌಡ್ರಿಗೆಲ್ಲ ಕ್ಲೀನಾಗಿ ಹೊಂದ್ಕೋಬೇಕು. ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇವಾಗ ಎಷ್ಟು ಉದುರಾಗಿ ಡ್ರೈ ಆಗಿದೆ ಅಂತ. ಇವಾಗ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇವಾಗ ನಾನು ಉಂಡೆನ ಕಟ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಉಂಡೆ ಕಟ್ಕೋಬೋದು. ನೋಡಿ, ನೀವು ನೋಡ್ತಿರ್ಬೋದು, ಎಲ್ಲೂ ಸಹ ಅಂಟಾಗ್ತಾಯಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ಥರ ಈಸಿಯಾಗಿ ನಾವು ಗೋಧಿ ಲಾಡುನ ಮಾಡ್ಬೋದು. ಇವಾಗ ಇದಕ್ಕೆ ಅರ್ಧ ಹೋಳು ಗೋಡಂಬಿನ ಹಾಕಿ ಮತ್ತು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಗೋಧಿ ಲಾಡು ರೆಡಿಯಾಗುತ್ತೆ. ಇದೇ ಥರ ಎಲ್ಲನೂ ಸಹ ನಾನು ಮಾಡಿ ತಗೊತೀನಿ. ನೀವು ಸಹ ಈ ಥರ ಮನೆಯಲ್ಲಿ ಟ್ರೈ ಮಾಡ್ಬೋದು, ಹಬ್ಬಕ್ಕೆ ಮಾಡ್ಕೋಬೋದು ಈಸಿಯಾಗಿ.
ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲಿ ಹಬ್ಬಕ್ಕೋಸ್ಕರ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಫೈನಲಿ ರೆಡಿ ಆಯಿತು. ಥ್ಯಾಂಕ್ ಯು.